ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಮಾತನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದಂಥ ಪುಂಡ ಈ ಶಬ್ದ ಬಳಸುವಲ್ಲೇ ಸ್ವಲ್ಪ ಓವರ್ ಅನಿಸಿದ್ದು ಸಹಿತ ಅಸತ್ಯ. ನಾವು ಯಾಕಂದ್ರೆ ಪುಂಡ್ರು ಮಾತ್ರ ಈ ಇಂಥ ಮಾತುಗಳನ್ನು ಅಣ್ವಸ್ತ್ರ ಹೆಚ್ಚುತ್ತೀವಿ ಮತ್ತೇನೋ ಮಾಡ್ತೀವಿ ಅನ್ನೋಂಥ ಧಮಕಿ ಕೊಡ್ತಾ ಇರ್ತಾರೆ. ಅದನ್ನು ಬಳಸಲಿಕ್ಕೂ ಪ್ರಯತ್ನ ಮಾಡ್ತಾರೆ. ಅದು ಪ್ರಜ್ಞೆ ಕಡಿಮೆ ತಮ್ಮ ಸಾಧನೆ ಸಾಧಿಸಲು ಬೇಕಾದ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಪುಂಡ್ರು. ಮತ್ತು ಬೇಜವಾಬ್ದಾರಿ, ಹೌದು, ಜವಾಬ್ದಾರಿ ಇಲ್ಲದ ದೇಶ ಪಾಕಿಸ್ತಾನ, ಬೇಜವಾಬ್ದಾರಿ. ಅದರ ಎರಡು ಮಾತ್ರ ಇಲ್ಲ. ಯಾಕಂದ್ರೆ ಆ ದೇಶ ಇವತ್ತು ವೈಜ್ಞಾನಿಕವಾಗಿ ಆಗಲಿ ವೈಚಾರಿಕವಾಗಿ ಆಗಲಿ ಸಂಪತ್ತನ್ನು ಬಳಸೋದ್ರಲ್ಲಾಗಲಿ ಸಂಪತ್ತನ್ನು ಬೆಳೆಸೋದ್ರಲ್ಲಾಗಲಿ ಆರ್ಥಿಕವಾಗಿ ಆಗಲಿ ಯಾವುದೇ ದೃಷ್ಟಿಯಿಂದನೂ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ಅಲ್ಲಿ ಶೂನ್ಯ ಅಂದ್ರೆ ಒಡ್ಡಿ ಇಲ್ಲ. ಏನೋ ಸಿಂಧೂ ನದಿ ಅಂತ ದೊಡ್ಡ ನದಿ ಹರಿಯುವುದರಿಂದಾಗಿ ಅನೇಕ ಒಂದಿಷ್ಟು ಜನರಿಗೆ ಆಹಾರ ಒದಗಿಸುವಂಥ ಆಹಾರ ತಯಾರು ಮಾಡುವಂಥ ಕೇಂದ್ರ ಆಗ್ಯದ ಅಷ್ಟ ವಿನಃ. ಹೌದು, ಅದ್ರ ಬಗ್ಗೆ ನಮಗೂ ಮಾತುಗಳಲ್ಲಿ ಮಾತಾಡೋದು ಭಾಳಷ್ಟು ವಿಚಾರ ಮಾಡಿ ಮಾತಾಡಬೇಕಾಗ್ತದೆ. ಒಂದು ಧರ್ಮದ ನೆಲೆಗಟ್ಟಿನಲ್ಲಿ ಆ ದೇಶವನ್ನು ಸ್ಥಾಪನೆ ಮಾಡಿದ್ದರಿಂದಾಗೆ ಸಹಜವಾಗಿ ಎಲ್ಲದಕ್ಕೂ ಮೂಲಭೂತವಾಯ್ತು ಅಂತ ಅಂದ್ಕೊಂಡು ಆ ಜನ ಇವತ್ತು ಆ ಜನರು ಭಾಳಷ್ಟು ಜನರನ್ನು ಪಾಪ ತಮ್ಮ ಕಪಿಮುಷ್ಟಿಯಲ್ಲೇ ಕೆಲವು ಜನ ಈ ಅಲ್ಲಿಯ ಸೈನ್ಯಾಧಿಕಾರಿ ಆಗಿರ್ಬೋದು, ಅಲ್ಲಿ ಆಡಳಿತಕ್ಕೆ ಬಂದಂಥ ಜನನೂ ಆಗಿರ್ಬೋದು, ಇಸ್ಲಾಮೀಯ ಅಥವಾ ಇಸ್ಲಾಂ ಧರ್ಮದ ದುರುಪಯೋಗ ಮಾಡಿಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಅವ್ರು ನಿಜವಾಗಿಯೂ ಇಸ್ಲಾಂ ಧರ್ಮದವರ ಅನ್ನುವಷ್ಟು ಮಟ್ಟಿಗೆ ಪ್ರಶ್ನೆ ಎಬ್ಬಿಸುವಂಥದ್ದು ಅನೇಕ ಸಲ ವಿಚಾರ ಮಾಡಿದಂಥದ್ದು. ಯಾಕಂದ್ರೆ ಇಸ್ಲಾಂ ಧರ್ಮ ಶಾಂತಿ ನಪ್ಪಿಸುವಂಥ ಧರ್ಮ. ಆ ಧರ್ಮವನ್ನು ದುರುಪಯೋಗ ಮಾಡ್ಕೊಂಡಂಥವ್ರು ಆ ದೇಶದವ್ರಂತ ನಿರ್ಬಿಡೆ ಹೇಳಬೇಕಾಗಿದೆ ಇವತ್ತು. ಯಾಕೆಂದರೆ ಧರ್ಮದ ನೆಲೆಗಟ್ಟಿನಲ್ಲ ಪ್ರೀತಿ ವಿಶ್ವಾಸ ಆತ್ಮೀಯತೆ ಬೆಳಿಬೇಕು ವಿನಃ ಕೊಲ್ಲು ಬಡಿ ಹೊಡಿ ಕಡಿ ಮಾತುಕತೆ ಮೂಲಕ ಅನೇಕ ಸಲ ಭಾರತ ಮಾತುಕತೆಗೆ ರೆಡಿಯಾಗಿದ್ದರು. ಆ ಮಾತುಕತೆಯನ್ನು ಮುರಿದು ಹೋಗುವಂಥ ಕೆಲಸಗಳನ್ನು ಅದರಲ್ಲೂ ವಾಜಪೇಯಿ ಅವ್ರ ಕಾಲದಲ್ಲಂತೂ ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡಲಾಗಿತ್ತು ಅವತ್ತು. ಆದರೂ ಅವತ್ತಿನ ಸೈನ್ಯಾಧಿಕಾರಿ ಅವತ್ತು ಅಧ್ಯಕ್ಷದಂಥವ್ರು ಅದನ್ನು ಶರೀಫ್ ಅವರು ಕೆಡಿಸೇ ಬಿಟ್ಟರು ಅನ್ನೋದು ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಮಾತು ಯಾಕೆ ಬಳಸ್ತಾ ಇದ್ದೀನಪ್ಪ ಅಂತಂದ್ರೆ ಈಗಾಗಲೇ 4 ಸಲ ಯುದ್ಧ ಮಾಡಿದಂಥ ಈ ಪಾಕಿಸ್ತಾನ ನಿರಂತರವಾಗಿ ಇಷ್ಟೆಲ್ಲ ಸಮಸ್ಯೆ ಫಾಲೋ ಆಗಿ ಹೋಗ್ಬಿಡ್ತಿತ್ತು ಅನ್ನೋದು. ಕಾಶ್ಮೀರ ಕುರಿತಾಗಿ ಮಾತಾಡಿ ಕಾಶ್ಮೀರಿಗಳ ಹಿತರಕ್ಷಣೆ ಇಟ್ಕೊಂಡು, ಪಾಕಿಸ್ತಾನದ ಹಿತರಕ್ಷಣೆ ಇಟ್ಕೊಂಡು, ಭಾರತದ ಹಿತರಕ್ಷಣೆ ಇಟ್ಕೊಂಡು ಅಲ್ಲಿ ಡೆವಲಪ್ಮೆಂಟ್ ನೆಲೆಗಟ್ಟಿನಲ್ಲಿ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡಿದ್ರೆ ಅಲ್ಲಿ ಭಯೋತ್ಪಾದನೆ ಮಾಡುವಂಥ ಕೆಲಸನ ಅಲ್ಲಿ ಬರ್ತಾರಿಲ್ಲ. ಭಯೋತ್ಪಾದನೆ ಅಂದರೆ ಯಾರು ಲಾಭ ಆಯಿತು? ಅವ್ರಿಗೆ ಲಾಭ ಅದಲ್ಲ ಇಲ್ಲ. ಭಾರತಕ್ಕೆ ತಲೆನೋವು ಸದಾ ನಿರಂತರ ಕಳೆದ 70-75 ವರ್ಷಗಳಲ್ಲಿ ನಾವು ಮ್ಯಾಕ್ಸಿಮಮ್ ರಕ್ಷಣೆಗಾಗಿ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ. ಅಮೆರಿಕ ಅಂಥ ದೇಶಗಳನ್ನು ಬೆಳೆಸ್ತಾ ಇದ್ದೀವಿ, ರಷ್ಯಾ ಅಂಥ ದೇಶಗಳನ್ನು ಬೆಳೆಸ್ತಾ ಇದ್ದೀವಿ. ಇಬ್ಬರು ಕುಡ್ಕೊಂಡರು, ಭಾರತೀಯರು ಮತ್ತು ಜೊತೆಗೆ ಪಾಕಿಸ್ತಾನಿಗಳು. ಅದರಲ್ಲೂ ಭಾರತೀಯರು ಒಂದಿಷ್ಟು ಅಗ್ರಿಮೆಂಟ್ ಬರಬೇಕು ಅನ್ನೋದ್ರೊಳಗೆ ಹೊಸದೊಂದು ಏನಾದರೂ ತೆಗೆದು ಕ್ಯಾಚ್ ತೆಗೆದು ಸದಾ ನಿರಂತರವಾಗಿ ಜಗಾಡ್ತಾ ಇರುತ್ತಿರುವಂಥ ಒಂದು ವ್ಯವಸ್ಥೆಯನ್ನು ತಯಾರು ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ಬೋದು ಬಂದದ. ಮತ್ತು ಜಗದ ಶಸ್ತ್ರಾಸ್ತ್ರಗಳ ವ್ಯಾಪಾರಿಗಳಿಗೆ ಇದು ಬೇಕಾಗಿದೆ. ಯಾಕಂದ್ರೆ ಶಸ್ತ್ರಾಸ್ತ್ರ ಮಾರಾಟ ಆಗಬೇಕಲ್ರಿ. ಇಲ್ಲೇ ಸಾರಾಯಿ ಮಾರಾಟಗಾರರಿಗೆ ಸಾರಾಯಿ ಚಲ ಹಚ್ಚಿ ಬಿಡುವಂಥದ್ದು. ಹಂಗೆ ಯುದ್ಧದ ಚಟ ಇದ್ದಂಥವ್ರಿಗೆ, ನಮ್ಮ ಧರ್ಮ ಶ್ರೇಷ್ಠ ಅನ್ನುವಂಥ ಹುಚ್ಚಿದ್ದವ್ರಿಗೆ ಇವರಿಗೆಲ್ಲ ಶಸ್ತ್ರಾಸ್ತ್ರಗಳು ಕೊಟ್ಟು ಬಡದಾಡಲಿಕ್ಕೆ ಹಚ್ಚುವಂಥ ಕೆಲಸವನ್ನು ಈ ಬುದ್ಧಿವಂತ ಮುಂದುವರೆದ ದೇಶಗಳು ಮಾಡೋದು ಬಂದಿದ್ದು ನಾವು ಇತಿಹಾಸ ನೋಡ್ತಾ ಬಂದಿದ್ವಿ. ಆ ನೆಲೆಯಲ್ಲೇ ಇವತ್ತು ಅಣ್ವಸ್ತ್ರ ಮಾಡೋಕೆ ಕೂತ್ಕೊಂಡು ಅದು ಯುದ್ಧಕ್ಕೆ ಬಳಸ್ತೀನಿ ವಿನಃ ಅಂತ ಹೇಳ್ತಾರೆ ವಿನಃ ನಮ್ಮ ಅಭಿವೃದ್ಧಿಗಾಗಿ ಅಲ್ಲ, ಅಲ್ಲಿ ವಿದ್ಯುತ್ತಿಗಾಗಿ ಅಲ್ಲ, ಅಲ್ಲಿ ಡೆವಲಪ್ಮೆಂಟ್ಗಾಗಿ ಅಲ್ಲ. ಭಾರತ ಮೇಲೆ ಹಾಕ್ತೀವಿ ಅಂದಾಗ ಅದ್ರ ಮೇಲೆ ನಿಗಾ ಇಡಬಾರ್ದ್ರಿ. ಅದನ್ನು ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪುಂಡ ಮತ್ತು ಬೇಜವಾಬ್ದಾರಿ ರಾಷ್ಟ್ರದ ಕೈಯಲ್ಲಿ ಅಣ್ವಸ್ತ್ರಗಳು ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ. ಯಾವ ಬೇಕಾದ ಮೇಲೆ ಹೋಗ್ಬೋದು, ನಾನು ಭಾರತ ಮೇಲೆ ಹೋಗ್ಬೋದು, ಇರಾನ್ ಮೇಲೆ ಹೋಗ್ಬೋದು, ಇರಾಕ್ ಮೇಲೆ ಹೋಗ್ಬೋದು. ತಮ್ಮ ಹಿತಾಸಕ್ತಿಗೆ ವಿರುದ್ಧ ಬಂದರೆ ಅವ್ರ ವಿರುದ್ಧ ಹಾಕೋದನ್ನು. ಆದರೆ ಮೇನಿಲ್ಲ ಏನಂತಪ್ಪ ಅಂತ ಧಾರ್ಮಿಕ ನೆಲೆಗಟ್ಟಿನಲ್ಲೇ ಭಿನ್ನ ಇರೋದರಿಂದ, ಒಂದು ಕಡೆ ಹಿಂದೂ ಇನ್ನೊಂದು ಕಡೆ ಮುಸ್ಲಿಮ್ ಇರೋದರಿಂದ ಭಾರತ ಮೇಲೆ ಯಶವಂತ ಸಾಧ್ಯಗಳು ಹೆಚ್ಚಿದ್ದಾವೆ. ಯಾಕಂದ್ರೆ ನಮ್ಮ ಕನ್ನಡದ ಗಾದಿ ಮಾತಲ್ಲ ಏನಪ್ಪ ಅಂತಂದ್ರೆ ಈ ಪುಂಡ್ರ ಕೈಯಲ್ಲಿ ಗುಂಡಾಳ ಕೈಯಲ್ಲಿ ಅಸ್ತ್ರ ಕೊಟ್ಟರೆ ಏನಾಗ್ತದೆ ಅಂತೇಳಿ ಅದು ಅವು ಸಾಹಿತ್ಯಗಳದ ಅದಕ್ಕೆ ನಿಗಾ ವಹಿಸ್ಬೇಕಂತೇಳಿ ಅವ್ರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ IAEA ಮನವಿ ಮಾಡಿಕೊಂಡು ಇದನ್ನು ನಿಗಾ ಇಡ್ರಿ. ಯಾಕಂದ್ರೆ ಅವ್ರು ಅಣ್ವಸ್ತ್ರ ಬಳಸ್ರಿ, ಅವ್ರು ಡೆವಲಪ್ಮೆಂಟ್ ಸಲುವಾಗಿ, ವಿದ್ಯುತ್ ಸಲುವಾಗಿ, ಅಲ್ಲಿ ಏಳಿಗೆ ಸಲುವಾಗಿ, ಅಲ್ಲಿ ಕೈಗಾರಿಕೆಗಳ ಸಲುವಾಗಿ ಎಲ್ಲದಕ್ಕೂ ಬಳಸ್ರಿ, ಏನು ತಪ್ಪಿಲ್ಲ.
ಆದ್ರೆ ಒಂದು ಮನುಕುಲವನ್ನು ಕೊಲ್ಲೋದಕ್ಕಾಗಿ ಬಳಸ್ತಾನೋ ಅಂತ ಓಪನ್ ಆಗಿ ಮಾತಾಡೋರಿಗೆ ಕಂಟ್ರೋಲ್ ಯಾಕೆ ಮಾಡಬಾರ್ದು ನೀವು ಅಂತ ಕೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಅವ್ರೇನೋ ಮತ್ತೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಈ ಪುಂಡ್ರು. ಎಲ್ಲ ರೂಲ್ಸ್ ಪ್ರಕಾರ ಇಲ್ಲ, ಇದು ಅವ್ರು ಹೇಳೋ ಹಕ್ಕಿಲ್ಲ, ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಇರ್ಬೋದು, ಆದರೆ ಯಾರಾದರೂ ಒಬ್ರು ನೋಡಲೇಬೇಕಲ್ಲ ಇದನ್ನು ಅಮೇರಿಕ ಯಾಕೆ ಈ ದಿಶೆಯಲ್ಲಿ ಹೆಜ್ಜೆ ಇಡಬಾರ್ದು, ರಷ್ಯಾ ಯಾಕೆ ಇದರಲ್ಲಿ ಈ ದಿಶೆಯಲ್ಲಿ ಹೆಜ್ಜೆ ಇಡಬಾರ್ದು, ಚೈನಾ ಈ ದಿಶೆಯಲ್ಲಿ ಯಾಕೆ ಹೆಜ್ಜೆ ಇಡಬಾರ್ದು? ಹೌದು, ಆತ್ಮರಕ್ಷಣೆಗಾಗಿ ಅನ್ವಸ್ತ್ರ ನಾವು ಬಳಸ್ರಿ, ತಪ್ಪಿಲ್ಲ. ಆದರೆ ಇಲ್ಲಿ ಆತ್ಮರಕ್ಷಣೆ ಪ್ರಶ್ನೆ ಇಲ್ಲ. ಇವರು ಭಯೋತ್ಪಾದನೆಯನ್ನು ಬಂದ್ ಮಾಡಿ ಮಾತುಕತೆಗೆ ಬಂದರೆ ಶಾಂತಿಯ ಮನೆ ನೆಲೆಗಟ್ಟಲ್ಲ, ಎರಡೂ ದೇಶಗಳು ಏನಾದರೂ ಆಗ್ಬೋದಲ್ಲ, ಒಂದು ಹಂತಕ್ಕೆ ಬರ್ಬೋದಲ್ಲ, ಒಂದು ಟ್ರೇಡ್ ನಡಿಬೋದಲ್ಲ. ಟ್ರಂಪ್ ಅವರು ಹಂಗೆ ಟ್ರಂಪ್ ಅವ್ರು ಹೊಸ ನಮೂನೆ ಏನಪ್ಪ ಅಂತಂದ್ರೆ ಈ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಎರಡು ದಿನದೊಳಗೆ ವ್ಯಾಪಾರವನ್ನು ಮಾಡಿಕೊಡ್ತೀವಿ ನಾವು ಇಬ್ಬರು ಜೊತೆಗೆ. ನೀವು ವ್ಯಾಪಾರ ಮಾಡಿರಿ ಬ್ಯಾಡ ಅಂತ ಯಾರು ಹೇಳಿದಾರ? ಆದರೆ ಆ ಧಮಕಿ ಕೊಟ್ಟು ಭಯೋತ್ಪಾದನೆ ಬೆಳೆಸುವಂಥದ್ದು, ಕಾಶ್ಮೀರ ಸಮಸ್ಯೆ ಜೀವಂತ ಇಡುವಂಥದ್ದು ಯಾಕಂತ. ಯಾಕಂದರೆ ಎಲ್ಲಿವರೆಗೆ ಕಾಶ್ಮೀರ ಸಮಸ್ಯೆ ಜೀವಂತ ಇರ್ತದೋ ಅಲ್ಲಿವರೆಗೆ ಡಿಫೆನ್ಸ್ಗೆ ನಮ್ಮ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅದೇ ಕಾಲಕ್ಕೆ ಈ ಒಂದು ನಮ್ಮ ಏನಪ್ಪ ಅಂದ್ರೆ ಪಾಕಿಸ್ತಾನ ಇದು ಚೈನಾನು ಸಹಿತ ನಮ್ಮದು ಸಂಘರ್ಷ ಇರೋದ್ರಿಂದ ಬಾರ್ಡರ್ ಮೇಲೆ ಅವರು ಶಸ್ತ್ರಾಸ್ತ್ರಕ್ಕೂ ಅಥವಾ ಈ ಒಂದು ರಕ್ಷಣೆಗಾಗಿ ಖರ್ಚು ಮಾಡೋದು ಹೆಚ್ಚಾಗ್ತಾ ಹೋಗ್ತದೆ. ಅದರಿಂದಾಗಿ ಶ್ರೀಮಂತ ರಾಷ್ಟ್ರಗಳ ಲಾಭ ಆಗ್ತದೆ ನಮಗೆ ಅಥವಾ ಪಾಕಿಸ್ತಾನಿಗೆ ಅಲ್ಲ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರು ಏನಪ್ಪ ಅಂತಂದ್ರೆ ದಯವಿಟ್ಟು ಅದ್ರ ಮೇಲೆ ನಿಗಾ ಇಡ್ರಿ ಅಂತ ಕೋರ್ಕೊಳ್ತಾ ಇದ್ದಾರೆ. ಅದನ್ನು ಅವ್ರು ಖಂಡಿಸ್ತಾ ಇದ್ದಾರೆ ಪಾಕಿಗಳು. ಅದು ಖಂಡಿಸ್ರಿ, ಅವ್ರದ್ದವ್ರ ಜವಾಬ್ದಾರಿ, ಅವ್ರವ್ರ ಮಾತು. ಆದರೆ ಆ ಅಣ್ವಸ್ತ್ರ ನೀವು ತಯಾರಿಸಿದ್ರೆ ಏನು ಅಡ್ಡಿ ಇಲ್ಲ, ಆದರೆ ಒಂದು ರಿಸ್ಟ್ರಿಕ್ಷನ್ ಬೇಕಲ್ಲಪ್ಪ. ಅದಕ್ಕಾಗಿ ಇರಾನ್ ಅಣ್ವಸ್ತ್ರ ತಯಾರು ಮಾಡೋದಕ್ಕೆ ಅಮೇರಿಕ ವಿರೋಧ ಮಾಡ್ತದೆ, ಪಾಕಿಸ್ತಾನಕ್ಕೆ ಚೈನಾ ಮತ್ತು ಅಮೇರಿಕ ಸಪೋರ್ಟ್ ಮಾಡ್ತದೆ. ಇದೇನಿದು ಎಂಥ ನೀತಿ ಅಂತ ಆಲ್ರೆಡಿ ಈಗ ನೀವು ನೋಡಿದಿರಿ. ಜೊತೆಗೆ ಟ್ರಂಪ್ ಅವರು ಓಪನ್ ಆಗಿ ಐಫೋನ್ ಸಲುವಾಗಿ ಹೇಳಿಕೆ ಕೊಡೋದನ್ನು ಗಮನಿಸಿದಾಗ ಈ ಮುಂದುವರಿದ ದೇಶಗಳಿಗೆ ತಮ್ಮ ಸ್ವಲಾಭದಕ್ಕಿಂತ ಮತ್ತೊಂದಿಲ್ಲ ಅನ್ನೋದು ಗಮನದಲ್ಲಿಟ್ಟುಕೊಂಡು ನಾವು ಮುಂದಿನ ರಾಜಕೀಯ ಹೆಜ್ಜೆ ಇಡಬೇಕಾಗ್ಯದ. ಈಗೇನೋ ಇವರು ಹೇಳ್ತಾ ಇದ್ದಾರೆ ನಮ್ಮ ರಾಜನಾಥ್ ಸಿಂಗ್ ಅವರು, ಇಲ್ಲ ಇದು ನೀವು ತಡಿಬೇಕು, ಇದ್ರ ಮೇಲೆ ನಿಗಾ ಇಡಬೇಕು ಅಂತ. ನಿಗಾ ಇಡಲೇಬೇಕಾದ ಯಾರದೇ ಇರಲಿ, ನಮ್ಮ ಭಾರತದ ಮೇಲೂ ಇಡ್ರಿ, ಇಲ್ಲಂತಲ್ಲ, ನಿಗಾ ಇಡಲೇಬೇಕು. ಅದು ಮನುಕುಲದ ನಾಶಕ್ಕೆ ಅಣ್ವಸ್ತ್ರವನ್ನು ಬಳಸ್ಕೂಡುದು. ಯಾಕಂದರೆ ಎಂಥ ಅಮೇರಿಕ ಮತ್ತು ಅದೇ ಕಾಲಕ್ಕೆ ರಷ್ಯಾದಲ್ಲಿದ್ದಂಥ ಒಂದು ಶೀತಲ ಯುದ್ಧ, ಕೋಲ್ಡ್ ವಾರ್ ಇದ್ದಾಗಲೂ ಅದು ಬಳಸಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದರೆ ಎರಡೂ ರಾಷ್ಟ್ರಗಳು ಒಂದೇನಪ್ಪ ಅಂದ್ರೆ ಅದನ್ನು ಈಗಾಗಲೇ ಇತಿಹಾಸ ನೋಡಿದವು. ಒಂದು ಹಿರೋಶಿಮಾ ನಾಗಸಾಕಿ ಮೇಲೆ ಇನ್ನೂ ಒಂದು ಆರಂಭ ಹಂತದ ಬಾಂಬ್ ಬಿದ್ದಾಗ ಏನಾಯಿತು ಅಂತೇಳಿ ಇಂತಹ ಒಂದು ಅಣ್ವಸ್ತ್ರವನ್ನು ಯಾವುದೋ ತಮ್ಮ ಸ್ವಾರ್ಥಕ್ಕಾಗಿ ಒಂದಿಷ್ಟು ಭೂಮಿಗಾಗಿ ಎಸೆದ್ರೆ ಏನಾಗ್ಬೋದು ಅನ್ನುವಂಥದ್ದನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಎಲ್ಲ ರಾಷ್ಟ್ರಗಳ ಈ ಅಣ್ವಸ್ತ್ರಗಳ ಮೇಲೆ ನಿಗಾ ಇಡುವಂಥ ಕೆಲಸವನ್ನು ಈ ನಮ್ಮ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯು ನಿಗಾ ವಹಿಸಲಿ. ಅದು ಏನಪ್ಪ ಅಂದರೆ ಇನ್ನೊಂದು ರಾಷ್ಟ್ರಕ್ಕೋ ಹಾಳಾಗೋದು ಕಾರಣೀಭೂತ ಆಗದೇ ಇರಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಒಂದು ಬಯಕೆ. ಈ ದಿಶೆಯಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಅದು ಅವರು ಕಾನೂನು ಪ್ರಕಾರ ತಪ್ಪು ಅಂತ ಏನೋ ಹೇಳ್ತಾ ಇದ್ದಾರೆ ಅವರು ಪಾಕಿಸ್ತಾನಿಗಳು ಹೇಳಿ. ಆದರೆ ಮನುಕುಲ ಮೇಲೆ ಹಾಕಬೇಕು, ಮನುಕುಲನ ಹಾಳು ಮಾಡಬೇಕಂತ ಯಾವ ಸಂಸ್ಥೆನೂ, ಯಾವ ಅಣು ಸಂಸ್ಥೆನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾವ ರಾಷ್ಟ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವರಕ್ಷಣೆಗೆ ಏನು ಬೇಕಾದರೂ ಮಾಡಿದ್ರೆ ಸಾಧ್ಯ ಅನ್ನುವಂಥ ಮಾತು ಇವತ್ತು ಇಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಯಾಕೆಂದ್ರೆ ಅದರಿಂದ ಇಫೆಕ್ಟ್ ಆಗೋದು ಇಡೀ ವಿಶ್ವದ ಮೇಲೆ ಅನ್ನುವಂಥದ್ದು. ಇವತ್ತೇನಾದರೂ ಭಾರತ ಮೇಲೆ, ಪಾಕ್ ಮೇಲೆ ಅಥವಾ ಇನ್ನುಳಿದ ರಾಷ್ಟ್ರದ ಮೇಲೆ ಈ ಅಣ್ವಸ್ತ್ರ ಪ್ರಯೋಗ ಮಾಡಿದರೆ ಮನುಕುಲ ಉಳಿತದೇನು ರೀ? ಇದಕ್ಕೆ ನೀವು ಉತ್ತರ ಹೇಳಿ ಅಂತ ಹೇಳ್ತಾ ರಾಜನಾಥ್ ಸಿಂಗ್ ಅವರು ಹೇಳಿದಂಥ ಮಾತು ಗಮನಾರ್ಹದ. ಅದನ್ನು ಆದಷ್ಟು ಬೇಗನೆ ಕೆಲಸ ಮಾಡಿ ಈ ಪಾಕದ ಅಣ್ವಸ್ತ್ರ ಬಳಸುವ ದುರುದ್ದೇಶವನ್ನು ಕಡಿಮೆ ಮಾಡಲಿ ಅಥವಾ ಇಲ್ದಂಗೆ ಮಾಡಲಿ ಅನ್ನೋದು ನಮ್ಮ ಒಂದು ಮಾತು. ಇದು ನಿಮಗೇನು ಅನ್ನಿಸ್ತದೆ? ಸರಿಯೋ ತಪ್ಪು? ಸರಿ ಅಂದರೆ ಸರಿ, ತಪ್ಪಲ್ರಿ. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.